ನಮಸ್ಕಾರ ರೈತ ಬಾಂಧವರೇ. ಅಗ್ರಿ ಪ್ರೋ ವಿತ್ ರಾಜಭಕ್ಷಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಕಲ್ಲಂಗಡಿ ಸೀಸನ್ ಬಂದಿದೆ. ಎಲ್ಲ ರೈತ ಬಾಂಧವರು ಕಲ್ಲಂಗಡಿಯನ್ನು ಹಾಕಿ ಒಳ್ಳೆಯ ಇಳುವರಿಯನ್ನು ತೆಗಿಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಸುಮಾರಷ್ಟು ಪ್ರದೇಶಗಳಲ್ಲಿ ಆಲ್ರೆಡಿ ಕಲ್ಲಂಗಡಿ ಬಿತ್ತನೆ ಆಗಿದೆ ಹಾಗೂ ಬೆಳೀತಾ ಇದ್ದಾರೆ. ಒಳ್ಳೆ ಪ್ರೈಸು ಬರ್ತಾ ಇದೆ. ಸೊ ಈ ಹೊಸದಾಗಿ ಮಾಡ್ತಾ ಇರೋರು ಅಥವಾ ಯಾರಿಗೆ ಮಾಹಿತಿ ಕೊರತೆ ಇದೆ ಅವ್ರಿಗೋಸ್ಕರ ಒಂದು ಒಳ್ಳೆಯ ವಿಡಿಯೋನ ನಾನು ಇವತ್ತು ಮಾಡ್ತಾ ಇದ್ದೀನಿ. 30 ಟನ್ ಗಟ್ಟಲೆ ನಾವು ಇಳುವರಿಯನ್ನು 30ಕ್ಕಿಂತ ಜಾಸ್ತಿ ಇಳುವರಿನ ಪಡಿಬೇಕಾದ್ರೆ ಏನು ಮಾಡಬೇಕು, ಹೇಗೆ ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟ್ ಮಾಡಬೇಕು ಅಂತ ಸುಮಾರಷ್ಟು ರೈತರಿಗೆ ಅನುಭವ ಇರೋದಿಲ್ಲ. ಕೆಲವೊಬ್ಬರು ಅನುಭವಸ್ಥ ರೈತರು ಒಳ್ಳೆಯ ಇಳುವರಿನ ತೆಗಿತಾ ಇರ್ತಾರೆ, ಕೆಲವೊಬ್ಬರು 20 ಟನ್ಗಿಂತ ಕೆಳಗಡೆ ಇಳುವರಿನ ತೆಗಿತಾ ಇರ್ತಾರೆ. ಸೊ ಈ ರೈತರ ಸಮಸ್ಯೆನ ಬಗೆಹರಿಸೋದಕ್ಕಾಗಿ ನಿಮಗೊಂದು ಸಿಂಪಲ್ ಶೆಡ್ಯೂಲ್ನ ನಾನು ಇವತ್ತು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಸೊ ಪ್ರೋರೈಸ್ ವಾಟರ್ಮೆಲನ್ ಶೆಡ್ಯೂಲ್ನ ನಾವು ಇವತ್ತು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಈ ಸಿಂಪಲ್ ಶೆಡ್ಯೂಲ್ ಫಾಲೋ ಮಾಡೋದ್ರಿಂದ ನೀವು 30ಕ್ಕಿಂತ ಹೆಚ್ಚು ಟನ್ ಇಳುವರಿಯನ್ನು, ಒಳ್ಳೆಯ ಇಳುವರಿಯನ್ನು ಕಲ್ಲಂಗಡಿ ಹಣ್ಣಿನಲ್ಲಿ ಪಡಿಬೋದು. ಮೊದಲನೇದಾಗಿ ಈ ಶೆಡ್ಯೂಲ್ನ ನಾವು ಬೇರೆ ಬೇರೆ ಹಂತದಲ್ಲಿ ಡಿವೈಡ್ ಮಾಡಿದ್ದೀವಿ. ಅದರಲ್ಲಿ ಮೊದಲನೇ ಹಂತ ಬೇಸಲ್ ಅಪ್ಲಿಕೇಶನ್, ಅಂದರೆ ನಾವು ಬೆಡ್ಗೆ ಏನನ್ನು ಅಪ್ಲೈ ಮಾಡಬೇಕು ಅಂಥೇಳಿ. ಅದಾದ ನಂತರ ಸೀಡ್ ಟ್ರೀಟ್ಮೆಂಟ್, ಬೀಜೋಪಚಾರಕ್ಕೆ ನಾವು ಏನು ಬಳಸಬೇಕು ಅಂಥೇಳಿ. ಅದಾದ ನಂತರ ನಮ್ಮ ಎಸ್ಟಾಬ್ಲಿಷ್ಮೆಂಟ್ ಹಂತ, ಅಂದರೆ ಸಸಿ ಎಸ್ಟಾಬ್ಲಿಷ್ ಆಗೋಕ್ಕೆ ಸಮಯದಲ್ಲಿ ನಾವು ಏನು ಮಾಡಬೇಕು. ಅದಾದ ನಂತರ ಬೆಳವಣಿಗೆ ಹಂತದಲ್ಲಿ ನಾವು ಏನೇನು ನ್ಯೂಟ್ರಿಷನ್ ಅದಕ್ಕೆ ಕೊಡಬೇಕು. ಅದಾದ ನಂತರ ಹೂವು ಮತ್ತು ಹೂ ಸೆಟ್ಟಿಂಗು, ಇವೆರಡು ಜೊತೆಗೆ ನಮಗೆ ಬರುತ್ತೆ. ಅದಾದ ನಂತರ ನಮಗೆ ಕಾಯಿ ಡೆವಲಪ್ಮೆಂಟು, ಒಳ್ಳೆ ಸೈಜು ಇಳುವರಿ ಬರೋಕ್ಕೆ ಯಾವ ಥರ ನ್ಯೂಟ್ರಿಷನ್ ಕೊಡಬೇಕು, ಯಾವ ಡೋಸಲ್ಲಿ ಕೊಡಬೇಕು, ಯಾವ ಹಂತದಲ್ಲಿ ಕೊಡಬೇಕು. ಹಾಗೆ ಮೆಚುರಿಟಿ, ಕಲರು, ಸೈಜು, ಒಳ್ಳೆ ತೂಕ ಬರಬೇಕಂದ್ರೆ ಹೇಗೆ ಮಾಡಬೇಕು. ಸೊ ಈ ಶೆಡ್ಯೂಲ್ ನಮಗೆ ಬೇಸಲ್ 0 ಇಂದ ಹಿಡಿದು 70 ದಿನದ ಒಂದು ಶೆಡ್ಯೂಲ್ನ ನಾನು ಒಂದು ಸಂಕ್ಷಿಪ್ತವಾಗಿ ನಿಮಗೆ ಹೇಳ್ತಾ ಹೋಗ್ತೇನೆ. ಸೊ ಯಾರ್ಯಾರು ರೈತರು ನಿಮಗೆ ಅನುಭವ ಇದೆ ಅಥವಾ ಯಾರಿಗೆ ಅನುಭವ ಇಲ್ಲ, ಯಾರು ಒಳ್ಳೆ ಇಳುವರಿಯನ್ನು ತಗೋಬೇಕು ಅಂತ ಇದ್ದೀರಾ, ಎಲ್ಲ ರೈತರು ಈ ಶೆಡ್ಯೂಲ್ನ ಫಾಲೋ ಮಾಡಿ ಒಂದು ಒಳ್ಳೆಯ ಇಳುವರಿನ 100% ಪಡಿಬೋದು. ಮೊದಲನೇದಾಗಿ ನಾವು ಬೇಸಲ್ ಅಪ್ಲಿಕೇಶನ್ನ ನೋಡಿದರೆ, ಬೇಸಲ್ ಅಪ್ಲಿಕೇಶನಲ್ಲಿ ನಮಗೆ ಬಲ್ಕ್ ಫರ್ಟಿಲೈಸರ್ಸ್ಗಳನ್ನ ನಾವು ಯೂಸ್ ಮಾಡಬೇಕಾಗುತ್ತೆ. ಈ ಬಲ್ಕ್ ಫರ್ಟಿಲೈಸರ್ ಅಂದರೆ ಗೊಬ್ಬರಗಳು ಏನಿತ್ತು, ನಮ್ಮದು DAP ಆಗಿರಲಿ, ನಮ್ಮ SSP ಆಗಿರಲಿ, 15-15 ಆಗಿರಲಿ, ಹಾಗೆ 10-26 ಆಗಿರಲಿ. ಸೊ ಇದರಲ್ಲಿ ಯಾವುದಾದ್ರೂ 2 ಕಾಂಬಿನೇಷನ್ ನೀವು ಬಳಸ್ಬೋದು. ಮೊದಲನೇದಾಗಿ 15-15 ಸುಫಲವನ್ನು ಬಳಸ್ಬೋದು. ಅದಲ್ಲದೆ ಇದ್ದರೆ ಎಲ್ಲಿ ಅದು ಸಿಗ್ತಾ ಇಲ್ಲ ಅಲ್ಲಿ 10-26 ಬೆಳೆಸ್ಬೋದು. ಸೊ ಇದರಲ್ಲಿ NPK 3 ಇರೋದ್ರಿಂದ ನಮಗೆ ಒಳ್ಳೆ ಪೋಷಕಾಂಶಗಳನ್ನ ಇದು ಪೂರೈಸುತ್ತೆ. ಅದಾದ ನಂತರ ನಮಗೆ DAP ಅಥವಾ SSP, ಫಾಸ್ಫರಸ್ ಕಂಟೆಂಟ್ ಇರುವಂಥ ಒಂದು ಗೊಬ್ಬರವನ್ನು ಅಟ್ಲೀಸ್ಟ್ ಒಂದು 25 kg ಒಂದು ಎಕರೆಗೆ ನಾವು ಬಳಸತಕ್ಕದ್ದು. ಸೊ ಇದು 2 ಗೊಬ್ಬರನ ಕಾಂಬಿನೇಷನಲ್ಲಿ ಬಳಸೋದ್ರಿಂದ ನಮಗೆ ಮೇಜರ್ ನ್ಯೂಟ್ರಿಯೆಂಟ್ಸ್ ನಮಗೆ ಬೇಸಲಲ್ಲಿ ಕವರ್ ಆಗುತ್ತೆ. ಅದಾದ ನಂತರ ನಾವು ಬಳಸಬೇಕಾಗಿರುವಂಥದ್ದು ಮ್ಯಾಗ್ನೀಷಿಯಂ ಸಲ್ಫೇಟ್, ನಮ್ಮ ಸೆಕೆಂಡರಿ ನ್ಯೂಟ್ರಿಯೆಂಟ್. ಮ್ಯಾಗ್ನೀಷಿಯಂ ಸಲ್ಫೇಟ್ ನಾವು 10 kg ಪ್ರತಿ ಎಕರೆಗೆ ನಾವು ಬಳಸಬೇಕಾಗುತ್ತೆ. ಅದಾದ ನಂತರ ನಮ್ಮ ಮೈಕ್ರೋಬಿಯಲ್ ಪಾಪ್ಯುಲೇಷನ್ನ ಮೇಂಟೈನ್ ಮಾಡೋದಕ್ಕೋಸ್ಕರ ನಾವು ಆ್ಯಕ್ಟಿನ್ ಗ್ರ್ಯಾನ್ಯೂಲ್ 3 kg ಅನ್ನು ನಾವು ಬೆಡ್ಡಲ್ಲಿ ಬಳಸಬೇಕಾಗುತ್ತೆ. ಅದಾದಮೇಲೆ ನಮ್ಮ ಮೈಕ್ರೋ ನ್ಯೂಟ್ರಿಯೆಂಟ್ ರಿಕ್ವೈರ್ಮೆಂಟ್ ಫುಲ್ಫಿಲ್ ಮಾಡೋದಕ್ಕೋಸ್ಕರ ಟ್ರ್ಯಾಕ್ಷೋರ್ ಗ್ರ್ಯಾನ್ಯೂಲ್ 6 kg ಬಳಸಬೇಕಾಗುತ್ತೆ. ಸೊ ಇದೆಲ್ಲ ನಾವು ಮಿಕ್ಸ್ ಮಾಡಿ ಬಳಸೋದ್ರಿಂದ ನಮಗೆ ಒಂದು ಫುಲ್ ಸ್ಪೆಕ್ಟ್ರಮ್ ಆಫ್ ನ್ಯೂಟ್ರಿಯೆಂಟ್ ಹಾಗೂ ಬಯೋ ಆರ್ಗ್ಯಾನಿಸಮ್ಸ್ನ ಒಂದು ಪಾಪ್ಯುಲೇಷನ್ನು ನಾವು ಬೇಸ್ಗೆ ಕೊಡುತ್ತೇವೆ. ಅದಾದ ನಂತರ ನಮಗೆ ಬೀಜೋಪಚಾರದಲ್ಲಿ ನಮಗೆ ಟ್ರಯಲ್ ಬೇಸ್ 25 ml ನಾವು ಬಳಸಬೇಕಾಗುತ್ತೆ. ಅದರಿಂದ ಬೀಜೋಪಚಾರ ಮಾಡಿ ನಾವು ಬೀಜವನ್ನು ಸೋಯಿಂಗ್ ಮಾಡಬೇಕಾಗುತ್ತೆ, ಬಿತ್ತನೆ ಮಾಡಬೇಕಾಗುತ್ತೆ. ಸೊ ಇದು ನಮಗೆ ಬೀಜದ ಫುಲ್ ಜರ್ಮಿನೇಷನಲ್ಲಿ ಹೆಲ್ಪ್ ಮಾಡುತ್ತೆ, ಹಾಗೆ ರೂಟ್ ಎಸ್ಟಾಬ್ಲಿಷ್ಮೆಂಟ್ನಲ್ಲಿ ಹೆಲ್ಪ್ ಮಾಡುತ್ತೆ. ಹಾಗೆ ಇದು ಎಲಾಂಗೇಷನ್ ಆಫ್ ದಿ ಶೂಟ್, ಅಂದರೆ ನಮಗೆ ಬೆಳವಣಿಗೆ ಬರೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಒಳ್ಳೆ ಸಸಿ ನಿಮಗೆ ಎಸ್ಟಾಬ್ಲಿಷ್ಮೆಂಟ್ ಆಗುತ್ತೆ. ಸೊ ಅದಾದ ನಂತರ ನಮ್ಮದು ಮೊದಲನೇ ಹಂತ ಸ್ಟಾರ್ಟ್ ಆಗುತ್ತೆ, ಎಸ್ಟಾಬ್ಲಿಷ್ಮೆಂಟ್ ಸ್ಟೇಜ್. ಈ ಎಸ್ಟಾಬ್ಲಿಷ್ಮೆಂಟ್ ಸ್ಟೇಜು 1ರಿಂದ 10 ದಿನದ ತನಕ ಎಸ್ಟಾಬ್ಲಿಷ್ಮೆಂಟ್ ಸ್ಟೇಜ್ನ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಇದರಲ್ಲಿ ನಮಗೆ 7 ದಿನ ನಮಗೆ ಏನು ನಾವು ಮಾಡೋಂಥ ಅವಶ್ಯಕತೆ ಇರೋದಿಲ್ಲ, ಸುಮಾರು ನೀರನ್ನ ಕೊಡ್ತಾ ಇದ್ದರೆ ಸಾಕು. ಅದಾದ ನಂತರ 7ನೇ ದಿನಕ್ಕೆ ನಮಗೆ ಆ್ಯಕ್ಟಿನ್ ರೂಟಿಂಗ್, ಅದು ಬೇರುಗಳನ್ನು, ಉತ್ತಮವಾದ ಬೇರುಗಳನ್ನ ಪಡಿಬೇಕಾಗುತ್ತೆ. ಹಾಗೆ ಮರಿ ಬೇರುಗಳು ಬರಬೇಕು. ಹಾಗೆ ನೀವು ಹಾಕಿರೋಂಥ ಗೊಬ್ಬರಗಳಲ್ಲಿ ಅದಕ್ಕೆ ಅದು ಹೀರ್ಕೋಬೇಕು ಅಂತ ಹೇಳಿದ್ರೆ ನಾವು ಆ್ಯಕ್ಟಿನ್ ಪೌಡರ್ 100 ಗ್ರಾಮ್ನ ಪ್ರತಿ ಎಕರೆಗೆ ನಾವು ಬಳಸಬೇಕಾಗುತ್ತೆ. ಅದಾದ ನಂತರ ನಮ್ಮ ಮೊದಲನೇ ಡೋಸೇಜ್ 9ನೇ ದಿನಕ್ಕೆ ಜಿಟಾಲ್ 11-44-11 ರೂಟಿಂಗ್, ಇದು ಸಹಿತ ಹೈ ಫಾಸ್ಫರಸ್, ಒಳ್ಳೆಯ ಬೇರು ಬೆಳವಣಿಗೆಗೆ ತುಂಬ ಸಹಾಯ ಮಾಡುತ್ತೆ. ಬರೀ 2 kg ಪ್ರತಿ ಬ್ಯಾರಲ್ಗೆ ನಾವು ಬಳಸತಕ್ಕದ್ದು. ಇದು ನಮ್ಮ 10 ದಿನದ ಒಂದು ಕಂಪ್ಲೀಟ್ ಶೆಡ್ಯೂಲ್ನ ಮುಗಿಸುತ್ತೆ. ಇದಾದ ನಂತರ ನಾವು ಮುಂದೆ ಹೋಗ್ತಾ ನಮ್ಮ ವೆಜಿಟೇಟಿವ್ ಸ್ಟೇಜ್, ಬೆಳವಣಿಗೆ ಹಂತ ಶುರುವಾಗುತ್ತೆ. ಬೆಳವಣಿಗೆ ಹಂತದಲ್ಲಿ 11 ದಿನದಿಂದ 20 ದಿನದ ತನಕ ನಾವು ಈ ಒಂದು ಅಗ್ರೆಸಿವ್ ಬೆಳವಣಿಗೆ ಹಂತವನ್ನು ನೋಡ್ಬೋದು. ಇದರಲ್ಲಿ ಸ್ಟಾರ್ಟಿಂಗಲ್ಲಿ ನಮಗೆ 11 ದಿನದಿಂದ ನಾವು 11-44-11 3 kg ಒಂದು ಡೋಸ್ನ ಕೊಡಬೇಕಾಗುತ್ತೆ. ಹಾಗೆ ಅದಾದ ನಂತರ ನಾವು ನೆಕ್ಸ್ಟ್ ಡೋಸೇಜ್, ನಮ್ಮ ಬೆಳವಣಿಗೆ ಹಂತದ ಡೋಸೇಜ್ 14ನೇ ದಿನದಿಂದ ಏನು ಶುರುವಾಗುತ್ತೆ, ಅಲ್ಲಿಂದ ನಾವು 27-14-8 ಟೊಮ್ಯಾಟೊ, ಜಿಟಾಲ್ ಟೊಮ್ಯಾಟೊ ಅಂತ ಒಂದು ಗ್ರೇಡ್ ಬರುತ್ತೆ. ಆ ಗ್ರೇಡನ್ನು ನಾವು ಪ್ರತಿ 3 ದಿನಕ್ಕೆ 5-5 kg ಕೊಡಬೇಕಾಗುತ್ತೆ. ಸೊ ಈ ಒಂದು 11-44-11 ಒಂದು ಡೋಸು, ಹಾಗೆ ಈ ಒಂದು 27-14-8 ಇದರ 3 ಡೋಸಿಂದ ನಮಗೆ 20 ದಿನದ ಒಂದು ನ್ಯೂಟ್ರಿಯೆಂಟ್ ಶೆಡ್ಯೂಲ್ ಕಂಪ್ಲೀಟ್ ಆಗುತ್ತೆ.
ಸೊ ಈ ಶೆಡ್ಯೂಲ್ನ ಮಧ್ಯದಲ್ಲಿ ನಾವು ಒಂದು 14ನೇ ದಿನದ ನಮ್ಮದು ಡೋಸ್ ಕೊಡಬೇಕಾದ್ರೆ ಜೊತೆ ಇಂಪ್ಯಾಕ್ಟ್ ಅನ್ನು ನಾವು ಸೇರಿಸಬೇಕಾಗುತ್ತೆ. ಪ್ರತಿ ಎಕರೆಗೆ 2 ಲೀಟರ್ ಇಂಪ್ಯಾಕ್ಟ್ನ ಸೇರಿಸಿ ಆ ಗೊಬ್ಬರವನ್ನು ಕೊಡೋದ್ರಿಂದ ನಿಮಗೆ ರೂಟಲ್ಲಿ ನ್ಯೂಟ್ರಿಯೆಂಟ್ ಯೂಸ್ ಎಫಿಷಿಯನ್ಸಿ ನೀವು ಕೊಟ್ಟಿರೋ ಗೊಬ್ಬರ ಹೀರ್ಕೊಳ್ಳೋದು ಹಾಗೆ ರೂಟಿನಲ್ಲಿರುವಂಥ ರೋಗ ಬಾಧೆಗಳು ಕಡಿಮೆ ಆಗುತ್ತೆ, ಗಿಡ ಚೆನ್ನಾಗಿ ನಿಮಗೆ ಬ್ರಾಂಚಿಂಗ್ ಬರುತ್ತೆ. ಸೊ ಇಂಪ್ಯಾಕ್ಟ್ನ ನಾವು ಬಳಕೆ ಮಾಡೋಕ್ಕೆ ಶುರು ಮಾಡಿದ ಮೇಲೆ ಪ್ರತಿ 20 ದಿನಕ್ಕೆ ನೀವು ಒಂದು ಸಾರಿ ಬಳಸಿದ್ರೂ ಉತ್ತಮವಾದ ರಿಸಲ್ಟ್ನ ಕಾಣ್ಬೋದು. ಅದಾದಾಗೆ ಈ ವಿಡಿಯೋದಲ್ಲಿ ನಾವು ಸ್ಪ್ರೇ ಅಂತ ಬಂದಾಗ ಡಾಲ್ಮಿನ್ ವೆಜಿಟೇಟಿವ್ ಹಾಗೂ ಏಕರ್ ಶೀಲ್ಡ್. ಡಾಲ್ಮಿನ್ ವೆಜಿಟೇಟಿವ್ 5 ಗ್ರಾಮ್ ಪ್ರತಿ ಲೀಟರ್ಗೆ, ಏಕರ್ ಶೀಲ್ಡ್ 1.25 ml ಪ್ರತಿ ಲೀಟರ್ಗೆ ನಾವು ಸ್ಪ್ರೇ ಆಗಿ ಬಳಸೋದ್ರಿಂದ ಉತ್ತಮವಾದ ಬೆಳವಣಿಗೆಯನ್ನು ನಾವು ಕಾಣ್ಬೋದು. ಡಾಲ್ಮಿನ್ ನಿಮಗೆ ಬೆಳವಣಿಗೆ ಕೊಡೋದು ಸಹಿತ ಅದು ಆ್ಯಂಟಿಫಂಗಲ್ ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟಿ ಇರೋದ್ರಿಂದ ಹಾಗೂ ವಾತಾವರಣ ಒತ್ತಡಗಳನ್ನ ಅದು ಮ್ಯಾನೇಜ್ ಮಾಡೋದ್ರಿಂದ ನಿಮಗೆ ಉತ್ತಮವಾದ ಬೆಳವಣಿಗೆಯನ್ನು ಕೊಡುತ್ತೆ. ಸೊ ಇದಾದ ನಂತರ ನಾವು ನೆಕ್ಸ್ಟ್ ಫ್ಲವರಿಂಗ್ ಸ್ಟೇಜ್ಗೆ ಎಂಟ್ರಿ ಆಗ್ತೀವಿ. 20ರಿಂದ 40 ದಿನ ಇದರಲ್ಲಿ ಅಲ್ಲಿ ಬೆಳವಣಿಗೆನೂ ಆಗ್ತಾ ಇರುತ್ತೆ, ಹೂವು ಬರ್ತಾ ಇರುತ್ತೆ, ಸೆಟ್ಟಿಂಗ್ ಆಗ್ತಾ ಇರುತ್ತೆ. ಎಲ್ಲ ನಮ್ಮ ಸೆಟ್ಟಿಂಗು 40 ದಿನಕ್ಕೆ ಮುಗಿದೋಗುತ್ತೆ. ತುಂಬ ಕ್ರೂಷಿಯಲ್ ಆದ ಪೀರಿಯಡ್ ಅಂತಲೇ ಹೇಳ್ಬೋದು. ಈ ಒಂದು ಪೀರಿಯಡಲ್ಲಿ ಆದಷ್ಟು ನಾವು ಇನ್ಸೆಕ್ಟಿಸೈಡ್ಗಳನ್ನ ಕಡಿಮೆ ಮಾಡಿದಷ್ಟು ತುಂಬ ಉತ್ತಮ. ಸೊ ನಮ್ಮದು ಒಂದು 18ರಿಂದ 35 ದಿನದಲ್ಲಿ ಆಲ್ಮೋಸ್ಟ್ ಎಲ್ಲ ಒಂದು ಸೆಟ್ಟಿಂಗಿನ ಒಂದು ಪ್ರಕ್ರಿಯೆ ಮುಗಿದೋಗುತ್ತೆ. ನಮಗೆ ಗೋಲಿ ಸೈಜ್ ಹಣ್ಣುಗಳು ಆಲ್ರೆಡಿ ಫೀಲ್ಡ್ನಲ್ಲಿ ಕಾಣ್ತಾ ಇರುತ್ತೆ. ಸೊ ಹಾಗಾಗಿ ಈ ಒಂದು ಹಂತವನ್ನು ನಾವು ತುಂಬ ಕ್ರೂಷಿಯಲ್ ಆಗಿ ನಾವು ಹ್ಯಾಂಡಲ್ ಮಾಡಬೇಕಾಗುತ್ತೆ. ನಿಮಗೆ 20ರಿಂದ 40 ದಿನದ ಒಂದು ಶೆಡ್ಯೂಲ್ನ ಹೇಳ್ತೇನೆ. ಇದರಲ್ಲಿ 21ನೇ ದಿನದಿಂದ ನೀವು 2 ಡೋಸ್ ಆಫ್ 11-44-11 ಪ್ರತಿ 3 ದಿನಕ್ಕೆ, ಅಂದರೆ 21ನೇ ದಿನ ಹಾಗೂ 24ನೇ ದಿನಕ್ಕೆ 11-44-11 2 ಡೋಸ್ನ 5 kg ಕೊಡಬೇಕಾಗುತ್ತೆ. ಅದಾದ ನಂತರ ನಮಗೆ 25ರಿಂದ 40 ದಿನ ತನಕ 15-15-30 ಜಿಟಾಲ್ 15-15-30 ಫ್ಲವರಿಂಗ್, ಹೂ ಬಿಡುವಾಗೂ ಹಾಗೆ ಕಾಯಿ ಕಚ್ಚೋದಕ್ಕೆ, ಸೆಟ್ಟಿಂಗ್ ಆಗೋದಕ್ಕೆ ತುಂಬ ಒಳ್ಳೆಯ ಕೆಲಸವನ್ನು ಮಾಡುತ್ತೆ. ಸೊ ಇದನ್ನು ನಾವು 5 kg ಪ್ರತಿ ಡೋಸ್ಗೆ 5 ಡೋಸ್ನ ನಾವು ಬಳಸಬೇಕಾಗುತ್ತೆ. ಇದರ ಮಧ್ಯದಲ್ಲಿ 25ನೇ ದಿನದಿಂದ ನಾವು CNನ ಸ್ಟಾರ್ಟ್ ಮಾಡಬೇಕು. CN ಪ್ರತಿ 10 ದಿನಕ್ಕೆ ನೀವು ಒಂದು ಸಾರಿ 5 kg ಡೋಸ್ನ ಕೊಟ್ಟರೆ ಮುಗಿಯೋ ತನಕನೂ ನೀವು ಅದನ್ನು ಫಾಲೋ ಮಾಡಬೇಕು. ಹಾಗೆ ನಾವು ಈಗ 40 ದಿನ ಮುಗಿದ ನಂತರ 40 ದಿನಕ್ಕೆ ನಮ್ಮದೆಲ್ಲ ಸೆಟ್ಟಿಂಗ್ಸ್ಗಳು ಆಲ್ಮೋಸ್ಟ್ ಮುಗಿದಿರುತ್ತೆ. ಅದಾದ ನಂತರ ನಾವು ಫ್ರೂಟ್ ಡೆವಲಪ್ಮೆಂಟ್, ಆ ಕಾಯಿನ ಹೇಗೆ ಸೈಜ್ ಮಾಡಬೇಕು ಅನ್ನೋ ನಾವು ಗಮನ ಹರಿಸಬೇಕಾಗುತ್ತೆ. ಈ 40ರಿಂದ 60 ದಿನ 20 ದಿನದಲ್ಲಿ ಕಾಯಿ ತುಂಬಾ ತೂಕ ಬರಬೇಕು, ಹಾಗೆ ಸೈಜ್ ಆಗಬೇಕು. ಇದಕ್ಕೆ ನಮಗೆ ಜಿಟಾಲ್ ಫ್ರೂಟ್ ಡೆವಲಪ್ಮೆಂಟ್ 9-19-19 ಅಂತ ಪ್ರಾಡಕ್ಟ್ ತುಂಬ ಒಳ್ಳೆಯ ರಿಸಲ್ಟ್ನ ನಮಗೆ ವಾಟರ್ಮೆಲನಲ್ಲಿ ಕೊಟ್ಟಿದೆ. ಸೊ ಇದರಲ್ಲಿ ನಮಗೆ ನೀವು ಪ್ರತಿ ಎಕರ್ಗೆ 5 kg ಪ್ರತಿ 3 ದಿನಕ್ಕೆ ಇದನ್ನು ಬಳಸ್ತಕ್ಕದ್ದು 40 ದಿನದಿಂದ 60 ದಿನದವರೆಗೆ. ಸೊ ಇಲ್ಲಿಗೆ ನಮಗೆ ಒಂದು 60 ದಿನದ ಶೆಡ್ಯೂಲ್ ಕಂಪ್ಲೀಟ್ ಆಗುತ್ತೆ. ಇದಾದ ನಂತರ ನಾವು 60ರಿಂದ 70 ದಿನ ಫ್ರೂಟ್ ಮೆಚುರಿಟಿ ಸ್ಟೇಜಿಗೆ ಎಂಟ್ರಿ ಆಗ್ತಾ ಇದ್ದೀವಿ. ಸೊ ಇಲ್ಲಿ ನೀವು 16-8-32 16-8-32 ಫ್ರೂಟ್ ಮೆಚುರಿಟಿ, ಜಿಟಾಲ್ ಫ್ರೂಟ್ ಮೆಚುರಿಟಿ ಅಂತ ಒಂದು ಗ್ರೇಡ್ ಇದೆ. ಆ ಗ್ರೇಡ್ನ ಪ್ರತಿ 3 ದಿನಕ್ಕೆ 6 kg ಹಾಗೆ 4 ಡೋಸ್ಗಳನ್ನ ಕೊಡಬೇಕಾಗುತ್ತೆ. ಇಲ್ಲಿಗೆ ನಮ್ಮ ಎಲ್ಲ ಎಂಟೈರ್ NPK, ನಾವು ರೇಂಜ್ ಆಫ್ NPK ಇದು ಸ್ಟೇಜ್ ಸ್ಪೆಸಿಫಿಕ್ ನ್ಯೂಟ್ರಿಯೆಂಟ್ ಆಗಿರೋದ್ರಿಂದ ನಿಮಗೆ ಬೇಕಾಗಿರೋಂಥ ಎಲ್ಲ ನ್ಯೂಟ್ರಿಯೆಂಟ್ನ ಇದು ಈ ಶೆಡ್ಯೂಲು ಕವರ್ ಮಾಡುತ್ತೆ. ಹಾಗೆ ಒಂದು ಉತ್ತಮವಾದ ಇಳುವರಿ ತೆಗೆಯೋಕ್ಕೆ ತಮಗೆ ಸಹಾಯ ಮಾಡುತ್ತೆ. ಸೊ ಇದರಲ್ಲಿ ನಾವು ಗಮನಿಸಬೇಕಾಗಿರೋದು ಏನಂತ ಹೇಳಿದ್ರೆ, ಫೋಲಿಯರ್ ಸ್ಪ್ರೇ ಅಂತ ಬಂದಾಗ ನ್ಯೂಟ್ರಿಯೆಂಟಲ್ಲಿ ವೆಜಿಟೇಟಿವ್ ಹಂತದಲ್ಲಿ ಡಾಲ್ಮಿನ್ ವೆಜಿಟೇಟಿವ್ ಹಾಗೂ ಏಕರ್ ಶೀಲ್ಡ್ ಕಾಂಬಿನೇಷನ್ನ ನಾವು ಸ್ಪ್ರೇ ಮಾಡಬೇಕಾಗುತ್ತೆ. ಅದಾದ ನಂತರ 20ನೇ ದಿನದಿಂದ ನಾವು ಕಟಾವ್ ಆಗೋವರೆಗೂ ಪ್ರತಿ ವಾರ ಒಂದು ಸಾರಿ ನಾವು ಡಾಲ್ಮಿನ್ ಫ್ಲವರಿಂಗ್ ಹಾಗೂ ಏಕರ್ ಶೀಲ್ಡ್ನ ಸ್ಪ್ರೇ ಮಾಡಬೇಕಾಗುತ್ತೆ. ಹಾಗೆ ಪ್ರತಿ ವಾರ ಡ್ರಿಪ್ಪಿನಲ್ಲಿ ಟ್ರ್ಯಾಕ್ಶೋರ್ ಡ್ರಿಪ್ ಮೈಕ್ರೋನ್ಯೂಟ್ರಿಯೆಂಟ್ ಮಿಕ್ಸ್ಚರ್ನ ನಾವು ಪ್ರತಿ ಎಕರೆಗೆ 550 ಗ್ರಾಮ್ ಕೊಡಬೇಕಾಗುತ್ತೆ. ಸೊ ಇದಿಷ್ಟು ಶೆಡ್ಯೂಲ್ ನಾವು ಮೇಂಟೈನ್ ಮಾಡೋದ್ರಿಂದ ಇದರಲ್ಲಿ ನಾವು NPK ಹಾಗೂ ಕ್ಯಾಲ್ಶಿಯಂ, ಮ್ಯಾಗ್ನೀಷಿಯಮ್, ಸಲ್ಫರ್ ಆಗಿರಲಿ, ಹಾಗೆ ಪ್ರತಿಯೊಂದು ಮೈಕ್ರೋನ್ಯೂಟ್ರಿಯೆಂಟ್ನ ನಾವು ಕವರ್ ಮಾಡಿ ಒಂದು ಉತ್ತಮವಾದ ಇಳುವರಿಗೆ ನಾವು ಗಿಡಕ್ಕೆ ಸಹಾಯವನ್ನು ಮಾಡ್ತೇವೆ. ಇದಲ್ಲದೆ ನಮಗೆ ರೋಗ ಬಾಧೆ ಹಾಗೂ ಕೀಟ ಬಾಧೆಗಳಿಗೆ ನಮ್ಮ ಸಮಯಕ್ಕೆ ತಕ್ಕಂತೆ ನಾವು ಸ್ಪ್ರೇಗಳನ್ನ ಮಾಡಬೇಕಾಗುತ್ತೆ. ಅದ್ರ ಬಗ್ಗೆಯೂ ನಾವು ಮುಂದಿನ ವೀಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ. ಸೊ ಒಂದು ಉತ್ತಮವಾದ ಇಳುವರಿಗಾಗಿ ಈ ಪ್ರೋರೈಸ್ ಶೆಡ್ಯೂಲ್ನ ಫಾಲೋ ಮಾಡಿ, ನಮ್ಮ ಚಾನಲ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಮ್ಮ ರೈತರಿಗೂ ಈ ಒಂದು ಶೆಡ್ಯೂಲ್ನ ಶೇರ್ ಮಾಡಿ. ಧನ್ಯವಾದಗಳು.